ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಕನ್ನಡ ಕುವರಿ. ಪಾಪುದು ಎಲ್ಲ ಎಕ್ಸಾಮ್ ಎಲ್ಲ ಆಯಿತು, ಬೇಸಿಗೆ ರಜೆ ಎಲ್ಲ ಸ್ಟಾರ್ಟ್ ಆಗಿದೆ. ಮಕ್ಕಳು ಮನೇಲಿ ಇರ್ತಾರೆ, ಏನಾದರೂ ತಿನ್ನೋಕ್ಕೆ ಕೊಡು ಅಂತ ಕೇಳ್ತಾಯಿದ್ರು. ಸೊ ನಾನಿವತ್ತು ಹಾಲಿನ ಬರ್ಫಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ 1.5 ಬೌಲಲ್ಲಿ ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ, 1/4 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ, 1 ಕಪ್ಪು ಹಾಲು ತೊಗೊಂಡಿದ್ದೀನಿ, 3 ದೊಡ್ಡ ಸ್ಪೂನಲ್ಲಿ ತುಪ್ಪ ತೊಗೊಂಡಿದ್ದೀನಿ. ಸೊ ಇಷ್ಟನ್ನು ಒಂದೇ ಸರಿ ಒಂದು ಬಾಣಲಿಗೆ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಿಮ್ಮಲ್ಲಿ ಇದನ್ನು ನಿಧಾನವಾಗಿ ಗಂಟಾಗದೇ ಇರೋ ಥರ ಹದವಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ನೋಡಿ, ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ, ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸಿಮ್ಮಲ್ಲಿ ಇಟ್ಕೋಬೇಕು. ಯಾವುದೇ ಒಂದು ಸ್ವೀಟ್ ಐಟಮು, ಅದರಲ್ಲೂ ವಿಶೇಷವಾಗಿ ಹಾಲಿನ ಒಂದು ಪ್ರಾಡಕ್ಟ್ಗಳನ್ನು ಮಾಡಬೇಕಾದ್ರೆ ಸಿಮ್ಮಲ್ಲಿದ್ದಷ್ಟು ಅದರ ಟೇಸ್ಟ್ ಚೆನ್ನಾಗಾಗುತ್ತೆ. ನಮ್ಮ ಚೋಟಿಗೆ ಎಕ್ಸಾಮ್ ಆಯಿತು, ಮನೇಲೇ ಇರ್ತಾನೆ. ಪ್ರತಿದಿನ ಅಮ್ಮ ಏನಾದರೂ ತಿನ್ನೋಕ್ಕೆ ಕೊಡು ಅಂತಿರ್ತಾನೆ. ಸೊ ದಿನ ಒಂದೊಂದು ಏನಾದರೂ ಹೊಸದು ಮಾಡಿ ಕೊಡೋದು. ಸೊ ಅದರಲ್ಲಿ ಇದು ಕೂಡ ಅವನಿಗೆ ಇಷ್ಟ ಆಗುತ್ತೆ. ಅವನಿಗೆ ಫಸ್ಟು ಇದನ್ನು ಅವ್ರ ಅತ್ತೆ ಅಂದರೆ ನಮ್ಮ ಮನೆಯವರ ಅಕ್ಕ, ನಮ್ಮ ಲತಕ್ಕ ಇದನ್ನು ಮಾಡಿಕೊಟ್ಟಿದ್ರು. ಯಾವಾಗ ಅಂದರೆ ಕರೋನಾ ಟೈಮಲ್ಲಿ. ಆವಾಗ ತುಂಬ ಇಷ್ಟ ಆಗಿಬಿಟ್ಟಿತ್ತು ಹಾಲಿನ ಪುಡಿಯಿಂದ ಮಾಡಿದ್ದಂಥ ಬರ್ಫಿ. ಫೇವ್ರೆಟ್ ಸ್ವೀಟ್ ಅಂತ ಹೇಳ್ತಾ ಇದ್ದ ನಮ್ಮ ಚೋಟು ಯಾವಾಗಲೂ. ಅದಾದಮೇಲೆ ನಮ್ಮ ಅಕ್ಕ ಕೂಡ ಸುಮಾರು ಸಾರಿ ಮಾಡಿ ಕಳಿಸ್ತಾಯಿದ್ರು, ಪಾಪುಗೆ ತುಂಬ ಇಷ್ಟ ಆಗುತ್ತೆ ಅಂತ. ಸೊ ನಾನು ಯಾವತ್ತೂ ಮಾಡಿರಲಿಲ್ಲ, ನಾನು ಫಸ್ಟ್ ಟೈಮ್ ಮಾಡೋಣ ಅಂತ ಪ್ರಯತ್ನ ಪಟ್ಟೆ. ನೋಡಿ, ಹೀಗೆಲ್ಲ ಅದು ಎಷ್ಟು ನೀರು ಆ ಥರ ಇತ್ತಲ್ಲ, ಈಗೆಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ನೋಡಿ. ಸೊ ನಾನು ಮಾಡೋಣ ಅಂತ ಅಂದ್ಕೊಂಡು ಹಾಲಿನ ಪುಡಿ ತರಿಸ್ಕೊಂಡಿದ್ದೆ. ಸರಿ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡು 1.5 ಬೌಲು ಅಷ್ಟು ಹಾಲಿನ ಪುಡಿ ತೊಗೊಂಡು ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ನೋಡಿ ಮಾಡ್ತಾಯಿದ್ದೀನಿ. ಸಿಮ್ಮಲ್ಲೇ ಮಾಡ್ತಾ ಇರೋದು, ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡಿ, ಇಷ್ಟು ಅದಕ್ಕೆ ಬಂದಿದೆ. ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ತಟ್ಟೆಯಲ್ಲಿ ತುಪ್ಪ ಹಾಕಿ ಸವರ್ಬಿಟ್ಟು ಇದಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡೋಣ. ತುಪ್ಪ ಎಲ್ಲ ಹಾಕಿದ್ದೀನಿ ತಟ್ಟೆಗೆ. ಈಗ ಅದೇನು ಹಾಲಿನ ಪುಡಿದು ಬರ್ಫಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ, ಅದೆಲ್ಲ ಗಟ್ಟಿಯಾಗಿದೆ. ಈಗ ಅದನ್ನು ಈ ತಟ್ಟೆಗೆ ಹಾಕಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಒಂದು 2 ಅವರ್ಸ್ ಬಿಡಬೇಕು. ಸೊ ನೀಟಾಗಿ ಅದನ್ನು ಸೆಟ್ ಮಾಡಬೇಕು. ಆ ತಟ್ಟೆಯಲ್ಲಿ ನೀಟಾಗಿ ಅದನ್ನು ಹರಡಿಕೊಂಡು ತುಪ್ಪ ಸಿಡಿತಾ ಇದೆ. ತುಪ್ಪ ಹಾಕಿದ್ನಲ್ಲ, ನೋಡಿ ಸ್ಪೂನಲ್ಲಿ ನೀಟಾಗಿ ಮೇಲ್ಗಡೆದೆಲ್ಲ ಫಿನಿಶಿಂಗ್ ಮಾಡ್ತಾ ಇದ್ದೀನಿ. ಇದು ಹಾಲಿನ ಪೇಡೆಗೆ ಸುಮ್ಮನೆ ಟೇಸ್ಟ್ಗೆ, ಡೆಕೋರೇಷನ್ಗೆ ಅಂತ ನಾನೇನು ಮಾಡಿದ್ದೀನಿ ಅಂತಂದರೆ, ಒಂದು 5-6 ಬಾದಾಮಿ ತೊಗೊಂಡ್ಬಿಟ್ಟು ಆ ಬಾದಾಮಿನ ಕಾಯಿ ತುರಿಯೋದ್ರಲ್ಲಿ, ಕೊಬ್ಬರಿ ತುರಿಯೋದ್ರಲ್ಲಿ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು 3-4 ಗೋಡಂಬಿಗಳನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಹಾಲಿನ ಪೇಡ ತಿಂತಾ ಇರಬೇಕಾದ್ರೆ ಸುಮ್ಮನೆ ಬಾಯಲ್ಲಿ ಸಿಗಲಿ ಅಂತ ಅಷ್ಟೇ. ಇದು ಆಪ್ಷನ್, ಇದನ್ನು ಹಾಕಬೇಕು ಹಾಕಬಾರ್ದು ಅಂತೇನಿಲ್ಲ, ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಅವ್ರ ದೊಡ್ಡಮ್ಮ, ನಮ್ಮ ಪಾಪು ಅವರು ಚೋಟಿಗೆ ಅವ್ರ ದೊಡ್ಡಮ್ಮ ಮಾಡಿದ್ದು, ಅವ್ರ ಅತ್ತೆ ಮಾಡಿದ್ದು ಅವಾಗೆಲ್ಲ ಏನು ಹಾಕಿರಲಿಲ್ಲ. ಬಟ್ ಅದು ಚೆನ್ನಾಗಿರ್ತಾಯಿತ್ತು. ನಾನು ಸುಮ್ಮನೆ ಇರಲಿ, ಟೇಸ್ಟ್ ಬೇರೆ ಥರ ಬರಲಿ ಅಂತ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ತುರಿದ್ಬಿಟ್ಟು ಹಾಕಿದ್ದೀನಿ. ನೋಡಿ, ಇದು 1 ಗಂಟೆ ಬಿಟ್ಟಿದ್ದೆ, ತಣ್ಣಗಾಗಿದೆ. ಈಗ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಅದನ್ನು ಕಟ್ ಮಾಡ್ಕೋಬೋದು. ಭಾಳ ಚೆನ್ನಾಗಾಗಿತ್ತು, ಬೆಣ್ಣೆ ಥರ ಮೃದುವಾಗಿತ್ತು. ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ಅನ್ನಿಸ್ತು ನನಗೆ, ಯಾಕೋ ಹಂಗೆ ಕೈಯಲ್ಲಿ ಹಂಗೆ ಬರ್ತಾಯಿತ್ತು. ಅದನ್ನು ಬಿಟ್ಟರೆ ಇನ್ನು ಉಳ್ದಂಗೆಲ್ಲ ಚೆನ್ನಾಗಾಗಿತ್ತು. ತುಪ್ಪ ಏನು ಇದಕ್ಕೆ ಜಾಸ್ತಿ ಅವಶ್ಯಕತೆ ಇಲ್ಲ. ನಾನು ಮಾಡಿದ್ದಾದಮೇಲೆ ನನಗಾಗಿದ್ದು ಅನುಭವದ ಪ್ರಕಾರ ಇದಕ್ಕೆ ತುಪ್ಪ ಏನು ಅವಶ್ಯಕತೆ ಇಲ್ಲ. ಬೇಕಂದರೆ 1 ಸ್ಪೂನ್ ಹಾಕ್ಕೋಬೋದು ಅಷ್ಟೇ. ಬಟ್ ನಾನು ಒಂದು 3 ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟಿದ್ದೆ, ದೊಡ್ಡ ಸ್ಪೂನಲ್ಲಿ.
ಹಂಗಾಗಿ ಸ್ವಲ್ಪ ಜಾಸ್ತಿ ಆಯ್ತೇನೋ ಅಂತ ನನಗೆ ಫೀಲ್ ಆಯಿತು. ನೋಡಿ ಇದನ್ನು ಯಾವ ಶೇಪಿಗೆ ಬೇಕಾದರೂ ಮಾಡ್ಕೋಬೋದು. ನಮ್ಮ ಪಾಪು ಒಂದೊಂದು ಸಾರಿ ಅವನಿಗೆ ಗೋಲಿ ಥರ ಇಷ್ಟ ಆಗುತ್ತೆ, ತಿನ್ನಲಿಕ್ಕೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ಮಮ್ಮಿ ರೌಂಡ್ ಶೇಪ್ ಮಾಡು ಅಂತ ಅಂತಿದ್ದ. ಸೊ ನಾನು ಅದನ್ನೇ ಕಟಿಂಗ್ ಮಾಡ್ಕೊಂಡಿದ್ನಲ್ಲ, ಅದರಲ್ಲೇ ನಾನು ಒಂದೊಂದೇ ಪೀಸ್ ತೊಗೊಂಡ್ಬಿಟ್ಟು ನಾನು ಅದನ್ನು ಸರ್ಕಲ್ ಥರ ಮಾಡಿ ರೌಂಡು ಗೋಲಿ ಥರ ಮಾಡಿಟ್ಟಿದ್ದೀನಿ. ಒಂದೊಂದನ್ನು ಬರ್ಫಿ ಥರನೂ ಹಾಗೆ ಸ್ಕ್ವೇರ್ ಶೇಪಲ್ಲಿ ಕೂಡ ಇಟ್ಟಿದ್ದೀನಿ. ಸೊ ನೋಡಿ ಚೆನ್ನಾಗಾಗಿತ್ತು. ನನಗೆ ಗುಳುಮ್ ಅಂತ ನುಂಗೋ ಥರ ಇತ್ತು. ಬೆಣ್ಣೆ ಅಷ್ಟು ಮೃದುವಾಗಿತ್ತು. ಪಾಪು ಸಖತ್ ಖುಷಿ ಪಟ್ಬಿಟ್ಟ. ಮಾಡ್ತಾನೆ ಸುಮಾರು ತಿಂತಾಯಿದ್ದ. ಅಷ್ಟು ಖುಷಿ ಆಯಿತು. ಮತ್ತು ಇನ್ನೇನು ಅಮ್ಮಂದ್ರಿಗೆ ಮಕ್ಕಳಿಗೆ ರುಚಿಯಾಗಿ ಏನಾದರೂ ಮಾಡಿಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡಿಕೊಂಡು, ಚೆನ್ನಾಗಿ ಓದಿಸ್ಕೊಂಡು, ಚೆನ್ನಾಗಿ ಆಟ ಆಡಿಸ್ಕೊಂಡು, ಹೆಲ್ದಿಯಾಗಿ ಆರೋಗ್ಯವಾಗಿ ಇಟ್ಕೊಳ್ಳೋದೇ ಒಂದು ಅಮ್ಮಂದ್ರ ಕೆಲಸ ಅಲ್ಲ. ಸೊ ನಾನು ಕೂಡ ಅಮ್ಮ ಆಗಿ ನಮ್ಮ ಪಾಪುದು ಬೇಸಿಗೆ ರಜೆನ ಈ ರೀತಿ ಪ್ರತಿದಿನ ಒಂದೊಂದು ಏನಾದರೂ ತಿಂಡಿ ಮಾಡಿಕೊಡೋದ್ರ ಮುಖಾಂತರ ಕಳೀತಾ ಇದ್ದೀನಿ. ಸೊ ಇವತ್ತಿಂದು ಈ ರೆಸಿಪಿ ಹಾಲಿನ ಪುಡಿಯಿಂದ ಮಾಡಿದಂಥ ಬರ್ಫಿಯನ್ನು ನಾನು ನಮ್ಮ ಚೋಟುಗೆ ಮಾಡಿಕೊಟ್ಟಿದ್ದೆ. ಚೋಟು ಅದು ಸಿಕ್ಕಾಬಟ್ಟೆ ಖುಷಿಯಿಂದ ಎಲ್ಲ ತಿಂದಾಕ್ಬಿಟ್ಟು ಅವ್ರ ಪಪ್ಪಂಗೂ ಹೇಳ್ತಾ ಇತ್ತು, ಮಮ್ಮಿ ಹಾಲಿನ ಪೇಡ ಮಾಡ್ತಾ ಇದ್ದೆ ಅಂತ. ಸೊ ಹೀಗೆ ಒಂದೊಂದು ದಿನ ಒಂದೊಂದು ವೆರೈಟಿ ಮಾಡೋದು. ಸಂಜೆಗೆ ಬ್ಯಾಡ್ಮಿಂಟನ್ ಬೇಕು ನನಗೆ, ಬ್ಯಾಟ್ ಕೊಡಿಸಿ, ಬ್ಯಾಟು ಆಮೇಲೆ ಕಾಕು ಎಲ್ಲ ಕೊಡಿಸಿ ಅಂತ ಕೇಳ್ತಾ ಇದ್ದಾನೆ. ಸೊ ಹಂಗಾಗಿ ಸಾಯಂಕಾಲ ಅವ್ರ ಪಪ್ಪ ಬಂದಮೇಲೆ ಬ್ಯಾಡ್ಮಿಂಟನ್ ಆಡಲಿಕ್ಕೆ ಬ್ಯಾಟು ಬಾಲು ಜೊತೆಗೆ ಶಟಲ್ ಬ್ಯಾಟು ಮತ್ತು ಶಟಲ್ ಕಾಕು ಹೋಗಿ ತೊಗೊಂಬಂದು ಅವನ ಒಂದು ಬೇಸಿಗೆ ರಜಕ್ಕೆ ಆಟ ಆಡಲಿಕ್ಕೆ ಒಂದಷ್ಟು ಐಟಮ್ಗಳನ್ನು, ಆಟದ ಸಾಮಾನುಗಳನ್ನು ತಂದುಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಬೇಸಿಗೆ ರಜೆಯಲ್ಲಿ ರಜೆ ಕಳೆಯೋದಕ್ಕೆ ಪಾಪುಗೋಸ್ಕರ ಇವತ್ತು ನಾನು ಮಾಡಿದ್ದ ಒಂದು ಸ್ನ್ಯಾಕ್ಸ್ ಹಾಲಿನ ಪುಡಿಯಿಂದ ಮಾಡಿದಂಥ ಹಾಲಿನ ಪೇಡ. ಸೊ ಚೆನ್ನಾಗಿತ್ತು. ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.